ಸೊ ಇದು ಟೋಟಲಿ ಸ್ವಲ್ಪ ಬಾಲಿ ಲ್ಯಾಂಡ್ಸ್ಕೇಪಿಂಗು. ಸೊ ಇದೆಲ್ಲ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ದು ಡೂಮ್ಸ್ ಅಂತೀವಿ ನಾವು. ಇಲ್ಲಿ ಆಕ್ಚುಲಿ ವಿಂಡೋಲ್ ಕೂತ್ಕೊಂಡು ಈಚೆಗಡೆ ನಾವೇನು ಲ್ಯಾಂಡ್ಸ್ಕೇಪಿಂಗ್ ಮಾಡಿರ್ತೀವಿ ಎಂಜಾಯ್ ಮಾಡೋಕ್ಕೆ ಅಂತಾನೆ ಮಾಡಿರೋಂಥ ಜಾಗ. ಡಾರ್ಮೆಟ್ರಿ ಕಂಫರ್ಟಬಲ್ 7 ಮೆಂಬರ್ಸು ಮಲ್ಲಿಕೊಂಡು ಎಂಜಾಯ್ ಮಾಡ್ಬೋದು. ಬಟ್ ಇದು ನಾವು ಮಾಡಿದ್ದು ಒಂದು ಸ್ವಲ್ಪ ಬಿಟ್ ಲಕ್ಸುರಿಯಾಗೆ ಮಾಡಿದ್ದೀವಿ. ಬನ್ನಿ ಒಳಗಡೆ. ಇದು ಅಮೇರಿಕನ್ ಬರ್ಡ್ಸು. ಇಲ್ಲಿ ಬಂದು ಎಂಜಾಯ್ ಮಾಡಿದವ್ರಿಗೆ ಗೊತ್ತು ಅದ್ರ ಗಮ್ಮತ್ತು. ಹೋಗಿ ಬನ್ನಿ. ಇದು ವುಡ್ ಫೈರ್ ಪಿಜ್ಜಾ ಅಂದರೆ ಈ ಬೆಂಕಿಲ್ ಮಾಡ್ತೀವಿ. ಇದನ್ನ ಈ ಮರಗಳೆಲ್ಲ ಹಾಕಿ ಇದರಲ್ಲಿ ಹಾಕಿ ಪಿಜ್ಜಾ ಮಾಡ್ತೀವಿ. ಫಂಕ್ಷನ್ಗಳಿಗೆ ಬ್ಯಾಂಕ್ವೆಟ್ ಹಾಲ್ ಅಂತಾರೆ. ಅಂದರೆ ಅವರು ಬರ್ತ್ಡೇಗಳ ಕಾರ್ಯಕ್ರಮಗಳಾಗ್ಬೋದು, ಮದುವೆ ಕೂಡ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಮಾಡ್ತಾರೆ, ಹನಿಮೂನ್ ಪ್ಯಾಕೇಜ್ ಅಂತ ಮಾಡ್ತಾರೆ. ಅದನ್ನೆಲ್ಲ ಇಲ್ಲಿ ಮಾಡ್ಬೋದು. ಸೇಫ್ಟಿ ಗಾರ್ಡ್ ಎಲ್ಲ ನಮ್ಮ ಹತ್ರ ಇರುತ್ತೆ. ಅದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ಇರುತ್ತೆ. 4 ಅಡಿ ಈ ಥರ ಇದೆ. ಅದೇ ಥರ ನಾವು ಮಾಡಿರೋದು. ಇದೊಂದು ವಿಶ್ರಾಂತಿ ಜಾಗ. ಅಲ್ಲಿ ಮರದ ಕೆಳಗೆ ಕೂತ್ಕೊಂಡು ಕಾಫಿ ಟೀ ಕುಡಿಬೋದು. ಪಿಟ್ ಫೈರ್ ಅಂದರೆ ಕ್ಯಾಂಪ್ ಫೈರ್ ಅಂತ ಮಾಡ್ತಾರೆ. ಚಳಿ ತಾಳೇನೋ ಈ ಚಳಿ ಅಲ್ಲಿ ಚಳಿ ಆಗುತ್ತೆ, ಇಲ್ಲಿ ಬೆಚ್ಚಗೆ. ವೆರೈಟೀಸ್ ಆಫ್ ಗಿಡಗಳಿದಾವೆ. ಅಂದ್ರೆ ಎಲ್ಲೂ ಸಿಗದೆ ಇರುವಂತ ಗಿಡಗಳು, ಏನಾಗಲ್ಲ. ಅದರಿಂದ ಓಕೆ, ಒಂದೊಂದು ಕಾಲು ಇಟ್ಕೊಳ್ಳಿ. ಎಷ್ಟು ಜನ ಬರ್ತಾರೆ? ವೆಜ್ ಬೇಕಾ ನಾನ್ ವೆಜ್ ಬೇಕಾ? ನಮ್ಮ ಗುಹಾಂತರ ರಮೇಶ್ ಅವರು ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಆಫ್ರಿಕನ್ ಸ್ಟೈಲ್ ರೆಸಾರ್ಟ್ ಇದು. ಮೈಸೂರು ಸುತ್ತಮುತ್ತ ಒಂದು ಆಫ್ರಿಕನ್ ಸ್ಟೈಲ್ ರೆಸಾರ್ಟ್. ಆಲ್ ದ ಬೆಸ್ಟ್ ಸಿಲ್ವರ್ ಐರಿಸ್. ಲೋಕವನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ. ಶ್ರೀಕಂಠೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಪ್ರಭಾಕರ್ ಸರ್, ಶುಭವಾಗಲಿ ಸರ್. ನಿಮ್ಗೆ ಹೊಸ ಧನ್ಯವಾದಗಳು ಪರಂ. ನಮ್ಮ ಪ್ರಭಾಕರ್ ಅವರು ಈ ನಮ್ಮ ನಂಜನಗೂಡು ಶ್ರೀಕಂಠೇಶ್ವರನ ದೇವಸ್ಥಾನದಿಂದ ಬರೀ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಳಿಹುಂಡಿ ಅಂತನ್ನುವ ಒಂದು ಜಾಗದಲ್ಲಿ ಸ್ನೇಹಿತರೆ ಒಂದು ಅದ್ಭುತವಾದ ಒಂದು ರೆಸಾರ್ಟ್ ಮಾಡಿದ್ದಾರೆ. ಈ ನೀವು ಮಡಿಕೇರಿ, ಊಟಿ ಹೋಗುವಂಥದ್ದು ನಮ್ಮ ನಂಜನಗೂಡಲ್ಲೇ ತೋರಿಸೋದು ಒಂದು ಆಸೆ ಇದೆ. ಜನಗಳಿಗೆ ಅದು ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ಒಂದು ಭಾಗ. ಆಶೀರ್ವಾದಕ್ಕೆ ಬೇಡೋದಕ್ಕೋಸ್ಕರ ನಾವು ಇಲ್ಲಿದ್ದೀವಿ. ಈ ಸಿಲ್ವರ್ ಐರಿಸ್ ರೆಸಾರ್ಟ್ ಮೈಸೂರು ಅರಮನೆಯಿಂದ ಬರೀ ಅರ್ಧ ಗಂಟೆ ದೂರದಲ್ಲಿದೆ. ನಂಜನಗೂಡು ಶ್ರೀಕಂಠೇಶ್ವರನ ಸನ್ನಿಧಿಯಿಂದ ಬರೀ 5 ನಿಮಿಷದ ದಾರಿ ಮತ್ತು ಬಂಡೀಪುರದಿಂದ ಬರೀ ಅರ್ಧ ಗಂಟೆ ದೂರ ಸ್ನೇಹಿತರೆ. ಊಟಿಯಿಂದ ನೀವು ಬರೋದಾಯ್ತು ಅಂದರೆ ಬರೀ 90 ಕಿಲೋಮೀಟರ್ ದೂರ. ಸೊ ಇಷ್ಟೆಲ್ಲ ಒಂದು ಸ್ಟ್ರಾಟಜಿಕ್ ಜಾಗದಲ್ಲಿರುವಂತಹ ರೆಸಾರ್ಟ್ ನಮ್ಮ ಸಿಲ್ವರ್ ಐರಿಸ್. ದಯವಿಟ್ಟು ನೀವು ನಮ್ಮ ರೆಸಾರ್ಟ್ಗೆ ಬರಬೇಕಾಗಿ ನಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸೌಂದರ್ಯ ಕಂಡೇ ಬ್ರದರ್, ನಾವೀಗ ನಂಜನಗೂಡಿಂದ ಊಟಿ ಹೈವೇ, ಗುಂಡ್ಲುಪೇಟೆ, ಬಂಡೀಪುರ ಫಾರೆಸ್ಟು, ಮಧುಮಲೆ ಫಾರೆಸ್ಟು, ಕೇರಳ ಸುಲ್ತಾನ್ ಬತ್ತೇರಿ ಒಂದು 60-70 ಕಿಲೋಮೀಟ್ರು. ಇಲ್ಲಿ ಕಾಳಿಹುಂಡಿ ಗ್ರಾಮ ಅಂತ ಇದೆ. ಕಾಳಿಹುಂಡಿ ಗ್ರಾಮಕ್ಕೆ ಹೋಗ್ತೀವಿ. ದಾಟ್ದಟ್ಟಿಗೆ ನಮ್ಮ ರೆಸಾರ್ಟ್ ಸಿಗುತ್ತೆ. ಇಲ್ಲಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ. ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗಲ್ಲ, ಮೇನ್ ರೋಡ್ ಇದ್ದೇನೆ. ಅದೇ ಶಬರಿಮಲೆ ಹೋಗ್ತಾರೆ. ಶಬರಿಮಲೆಗೆ ಹೋಗ್ಬೇಕಾದ್ರೆ ಇದೇ ರೋಡು. ಸೂಪರ್ ಸ್ನೇಹಿತರೆ. ನಾವೀಗ ಬಂದ್ವಿ ಸಿಲ್ವರ್ ಐರಿಸ್ ರೆಸಾರ್ಟ್ಸ್ಗೆ. ಸ್ನೇಹಿತರೆ ಗುಹಾಂತರ ರಮೇಶ್ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ಫ್ಯಾಮಿಲಿ ಫ್ರೆಂಡ್ ಪ್ರಭಾಕರ್. ಅವ್ರ ಕೆಲಸಕ್ಕೆ ನಾವು, ನಮ್ಮ ಕೆಲಸಕ್ಕೆ ಅವ್ರು. ಇದೊಂಥರ ಮುಯ್ಯಾಳ್ತಾರ ಬಿಸ್ನೆಸ್ನಲ್ಲಿ ನಾವಿಬ್ರು ಜೊತೆ ಜೋಡಿ ಎತ್ತುಗಳು. ಇದು ಸಿಲ್ವರ್ ಐರಿಸ್ ಈಗ ಅಂತ ನೆಕ್ಸ್ಟ್ ಜನ್ ಅಂತೀವಲ್ಲ, ಆ ಥರ ಈ ನೆಕ್ಸ್ಟ್ ಜನ್ರೇಷನ್ಗೆ ಬೇಕಾಗಿರೋ ರೀತಿನಲ್ಲಿ ಈಗ ನಾವು ರಿಸಾರ್ಟ್ ಮಾಡಬೇಕಾದಾಗ ರಿಸಾರ್ಟ್ ಅನ್ನೋದನ್ನೇ ಪರಿಚಯ ಮಾಡಿಸಿದಂಗೆ ಆಗಿತ್ತು. ಈಗ ಆಗಲ್ಲ. ರಿಕ್ವೈರ್ಮೆಂಟ್ ಈಸ್ ತುಂಬ ವಾಸ್ಟ್ ಆಗಿದೆ. ನೀಡ್ಸ್ಗಳು ಬೇರೆ ಬೇರೆ ಥರ ಇದೆ. ಯೂಸರ್ಸ್ಗಳು ಡಿಫ್ರೆಂಟ್ ಸೆಗ್ಮೆಂಟ್ಸ್ ಇದೆ. ಸಿಲ್ವರ್ ಐರಿಸ್ ಇದೆಲ್ಲ ಇದು ಒಂದು ರೀತಿಯಲ್ಲಿ ಹೊಸ ಸೆಗ್ಮೆಂಟಿಗೆ ಇರೋದು. ಸೊ ಇದನ್ನು ವ್ಯೂ ಇಟ್ಕೊಂಡು ಇವ್ರ ಮಗ ಒಂದು ಒಳ್ಳೆ ರೀತಿ ಚಿತ್ರಿಸಿದಾನೆ. ಬನ್ನಿ ನೋಡೋಣ. ಸರ್ ಎಷ್ಟು ಎಕರೆ ಸರ್ ಸ್ಪೇಸ್ ಇದೆ ಒಟ್ಟು? ಇದು 2.5 ಎಕರೆ ಇದೆ. ಅದು ಈಗ ಡೇ ಔಟ್ ಥರ ಮಾಡೋಣ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ಇದೆಲ್ಲ ಕನ್ವರ್ಟೆಡ್ ಲ್ಯಾಂಡು. 2.5 ಎಕರೆ ನಾವು ಮಾಡಿರೋದು. ನಿಮ್ಮ ರಸ್ತೆನೇ ಒಂಥರ ವಿಲೇಜ್ ಟೈಪ್ ರಸ್ತೆ ಥರ ಇದೆ. ಹೌದು, ಸ್ವಲ್ಪ ಮಡ್ ಫೀಲಿಂಗ್ ಆಗಲಿ, ಸಿಟಿನಲ್ಲೆಲ್ಲ ಓಡಾಡಿ ಕಾಂಕ್ರೀಟ್ ಕಾಡಲ್ಲಿ, ಅದಕ್ಕೋಸ್ಕರ ಇಲ್ಲಿ ಬಂದು ಮಡ್ ಫೀಲಿಂಗ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದ್ರ ರಸ್ತೆನ ಹಾಗೆ ಬಿಟ್ಟೆ. ಎಲ್ತು ಚೆನ್ನಾಗಿರುತ್ತೆ ಅಂತೇಳಿ ಇದೊಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದು ಫಂಕ್ಷನ್ಗಳಿಗೆ ಬ್ಯಾಂಕ್ವೆಟ್ ಹಾಲ್ ಅಂತಾರೆ. ಅಂದರೆ ಕಂಪ್ಲೀಟ್ ನಾನು ಮಾಡಿದ್ದೀನಿ. ಅದಕ್ಕೊಂದು ಸ್ಟೇಜ್ ಇದೆ. ಅವರು ಬರ್ತ್ಡೇಗಳ ಕಾರ್ಯಕ್ರಮಗಳಾಗ್ಬೋದು, ಮತ್ತು ನಾಮಕರಣಗಳಾಗ್ಬೋದು, ಅಥವಾ ಏನೇ ಹೊಸ ಶುಭ ಕಾರ್ಯಗಳನ್ನ, ಮದುವೆ ಕೂಡ ಡೆಸ್ಟಿನೇಷನ್ ಮ್ಯಾರೇಜ್ ಅಂತ ಮಾಡ್ತಾರೆ, ಹನಿಮೂನ್ ಪ್ಯಾಕೇಜ್ ಅಂತ ಮಾಡ್ತಾರೆ. ಅದನ್ನೆಲ್ಲ ಇಲ್ಲಿ ಮಾಡ್ಬೋದು. ಆ ಸ್ಟೇಜ್ನ ನಾವು ಉಪಯೋಗಿಸ್ಕೊಂಡು ಮಾಡೋಣ ಅಂತ ಮಾಡಿದ್ದೀನಿ. ಬನ್ನಿ ಹೋಗೋಣ. ಇದು ಸಿಂಗಾಪುರಾನ್ಸಿಸ್ ಅಂತ ಹೇಳಿ, ಇದು ಡ್ರಾಪಿಂಗ್ ಫ್ಲವರ್ಸ್ ಅಂತ ನೋಡಿ, ನ್ಯಾಚುರಲ್. ಇದು ಡೆಸ್ಟಿನೇಷನ್ ವೆಡ್ಡಿಂಗ್ಸ್. ಇದು ಡೆಸ್ಟಿನೇಷನ್ ವೆಡ್ಡಿಂಗ್ಸು, ಏನೇ ಕಾರ್ಯಕ್ರಮಗಳಾಗ್ಬೋದು. ಇದು ಬಂದಾಗ ಅದು ಸ್ಟೇಜ್ ಇದೆ. ಇದೆಲ್ಲ ಬೇಕಾದ್ರೆ ಚೇರ್ಸ್ ಹಾಕ್ಬೋದು. ಬಿಸಿಲು ಹತ್ರ ಇದ್ದರೆ ಶಾಮಿಯಾನ ಹಾಕ್ಕೊಂಡು ಕೊಡ್ಬೋದು. ಓಕೆ. ನಮ್ಮ ಮೈಂಡ್ ಸೆಟ್ಟೇ ಒಂದು ಅಷ್ಟದಾಯಕವಾಗಿರಲಿ ಅಂಥೇಳಿ, ಏನೇ ಜೀವನದ ಜಂಜಾಟಗಳು ಏನೇ ಇರ್ಬೋದು ಅದನ್ನೆಲ್ಲ ಮರಿಕೊಂಡು ಆ ಗ್ರೀನಲ್ಲಿ ಹೊಡೆದಾಡ್ತೀವಲ್ಲ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ಮ್ಯಾಕ್ಸಿಮಮ್ ಎಲ್ಲೆಲ್ಲೋದ್ರೂ ಆ ಗ್ರೀನ್ ಕಾನ್ಸೆಪ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ಓಕೆ. ಜನ ಬಂದು ನಮಗೆ ಮಳೆ ಬರ್ತದೆ ಸರ್, ಬಿಸಿಲು ಬರ್ತದೆ ಸರ್, ನನಗೆ ಕವರಿಂಗ್ ಬೇಕು ಅಂದರೆ ಪಗೋಡ ಶಾಮಿಯಾನಗಳಂತ ಬರ್ತವೆ. ಅದನ್ನು ಹಾಕಿದ್ರೆ ಇದನ್ನು ಕವರ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಂಜೆ ಹೊತ್ತಂತೂ ಲೈಟಿಂಗ್ ತುಂಬ ಚೆನ್ನಾಗಿರುತ್ತೆ. ಓಪನ್ ಆಗಿ
ತೊಗೊಂಡು ಎಂಜಾಯ್ ಮಾಡ್ಬೋದು. ಓಕೆ. ಸೊ ಈ ಉದಾಹರಣೆಗೆ ಚೇರ್ ಇದೆಲ್ಲ ತರ್ಸಕ್ಕೆ ನೀವೇನಾದ್ರು ಹೆಲ್ಪ್ ಮಾಡ್ತೀರಾ, ಅವ್ರು ಬರ್ಬೇಕಾ? ಎಲ್ಲ ವೆಂಡರ್ಸು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ, ಅವ್ರಿಗೆಲ್ಲ ನಾವು ಏನಿಲ್ಲ ಅವ್ರು ಕೈ ಬಿಸ್ಕೊಂಡ್ ಬರ್ಬೋದು. ಪ್ರತಿಯೊಂದು ಈಗ ಹನಿಮನ್ ಪ್ಯಾಕೇಜ್ ಇರ್ಬೋದು, ನಾಮಕರಣ ಆಗ್ಬೋದು, ಈವೆಂಟ್ ಅವ್ರು ಬರ್ತಾರೆ, ಆ ತೊಟ್ಲಿಂದ ಹೂದಿಂದ ಪ್ರತಿಯೊಂದು ನಾವು ನೋಡ್ಕೊಳ್ತೀವಿ. ಇಲ್ವಾ ನಾವು ಜಾಗ ಬೇಕು ಊಟ ಬೇಕು ಅಂತಂದರೆ ಅವರೇ ಏನಾದರೂ ತೊಗೊಂಡು ಬಂದು ಊಟ ಜಾಗ ಮಾತ್ರ ನಾವು ಕೊಡ್ತೀವಿ, ಅದು ಮಾಡ್ಬೋದು. ಈಗ ಬರ್ತಿರೋ ಟ್ರೆಂಡಲ್ಲಂತೂ ಈ ಹೊಸದಾಗಿ ಮದುವೆ ಆಗೋ ಪೇರ್ಗಳಿದಾವಲ್ಲ ಅವರು ಜಾಗನ ಸೆಲೆಕ್ಟ್ ಮಾಡೋದು. ಮುಂಚೆ ಅಪ್ಪ ಅಮ್ಮ ಸೆಲೆಕ್ಟ್ ಮಾಡೋರು. ಹೌದೌದು. ಮದುವೆ ಫಿಕ್ಸ್ ಆದ ತಕ್ಷಣ ಅಪ್ಪ ಅಮ್ಮ ಸುತ್ಕೊಂಡು ಬಂದ್ಬಿಟ್ಟು ಕಲ್ಯಾಣ ಮಂಟಪ ಯಾವ ಡೇಟ್ ಇದೆ ಅಂತ ಫೈನಲೈಸ್ ಮಾಡಿ. ಯಾರು ವಾಲಕ್ದವ್ರು ಯಾರು? ಈಗ ಅದಿಲ್ಲ. ಈಗ ಪೇರೆಂಟ್ಸಿಗೆ ಆಪ್ಷನ್ ಕೊಡಲ್ಲ ಮಕ್ಕಳು, ಯಾಕೆಂದ್ರೆ ಅವ್ರಿಗೊಂದು ಹೊಸ ಥರ ಇದೆ. ನನ್ನ ಮದುವೆ ಈ ಥರ ಆಗಬೇಕು, ಒಬ್ಬೊಬ್ರಿಗೂ ನನ್ನ ಕನಸಿರುತ್ತೆ. ಸೊ ನಾನು ಒಂದ್ಸರಿ ನಮ್ಮ ರಿಸಾರ್ಟ್ನಲ್ಲಿ ಜಿಪ್ ಲೈನಲ್ಲಿ ಅವರು ಉಂಗುರ ಬದಲಿಸ್ಕೊಂಡಿದ್ರು. ಆಮೇಲೆ ಹುಡುಗ ಹುಡುಗಿ ಬೈಕಲ್ಲಿ ಬುಲೆಟಲ್ಲಿ ಬರೋದು. ಈಗ ಈಗಿನ ಜನ್ರೇಷನ್ ಥಾಟ್ಸೇ ಬೇರೆ. ಅದನ್ನ ನಮ್ಮಿ ನಗು ಬರುತ್ತೆ, ಅವ್ರಿಗೆ ಅದೊಂದು ಟೈಮ್, ಅದು ದಟ್ ಈಸ್ ಓನ್ಲಿ ಒನ್ ಟೈಮ್, ಇಲ್ಲ ಒನ್ಸ್ ಇನ್ ಲೈಫ್ ಟೈಮ್ ಅದು. ಆ ಮೆಮೊರಿನ ಹಿಡ್ದಿಟ್ಟಕ್ಕೆ ಇಷ್ಟಪಡ್ತಾರೆ. ಹಾಗಾಗ್ಬಿಟ್ಟು ಈ ಥರದ ಡೆಸ್ಟಿನೇಷನ್ಸ್ಗಳಿದಾವಲ್ಲ ಇವು ಕ್ಲಿಕ್ ಆಗ್ತವೆ. ಎಷ್ಟೊಂದು 50-60 ಜನ ಕೂರ್ಬೋದು ಸರ್? ಹೆಚ್ಚಿಗೆ ಜನ ಕೊಡ್ಬೋದು, 200 ಜನ ಗ್ಯಾರಂಟಿ ಕೂತ್ಕೊಳ್ಬೋದು. ಓಕೆ. ಈ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಏನಾದ್ರು ಕೊಡ್ತೀರಾ? ಹೌದು, ಬರಲಿ. ತುಂಬ ಅದ್ಭುತವಾದ ಸುಮಾರು ನಾವು ಇಮೇಜ್ಗಳು ಬರುವಂಥದ್ದು ನಾವು ಜಾಗಗಳು ಮಾಡಿದ್ದೀವಿ. ಅವರೆಲ್ಲ ತಗೊಳ್ಬೋದು, ಇಲ್ಲಿ ಆ ಥರ ಮಾಡ್ಬೋದು. ಪರಮ್ ಅವರೇ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ, ಒಳ್ಳೆ ಇದಿದೆ ನೋಡಿ. ಈ ಗಿಡಗಳ ಮಧ್ಯೆ ನಂಗೆ ತುಂಬ ಆಸೆ. ಇದೊಂದು ಜಮೀನು ತಗೊಂಡು ನಾನು 15 ವರ್ಷ ಆಯಿತು. ಇದು ಈಚಲ್ ಮರ ಅಂತಾರೆ. ಈಚಲ್ ಮರ? ಎಸ್, ಇದು ಈಚಲ್ ಮರ. ಅದೇ ನಮ್ಮ ಕಡೆ ಗಾದೆ ಐತಲ್ಲ, ಈಚಲ್ ಮರದ ಕಡೆ ಕೂತ್ಕೊಂಡು ಅದೇನೋ ಮಾಡ್ರೆ ಈಚಲ್ ಮರ ಕಡೆ ಕೂತ್ಕೊಂಡು ಮಜ್ಜಿಗೆ ಕುಡಿದ್ರೆ ಎಂಡ ಅಂತಾರಂತೆ. ಮಜ್ಜಿಗೆನ ನಾವು ಕುಡಿದಿರೋದು ಮಜ್ಜಿಗೆ, ನಾವು ಕುಡಿಯೋದು ಮಜ್ಜಿಗೆ ಆದ್ರೂ ಎಂಡ ಅನ್ಬಿಡ್ತಾರಂತೆ. ಇದು ನೋಡಿ, ಇದು ನಾವು ಬೆಳೆಸಿರೋದಲ್ಲ, ಚೆನ್ನೈಯಿಂದ ಟ್ರಕ್ಕಲ್ಲಿ ತರಿಸಿರೋದು. ತರಿಸಿ ಈ ಮರನೇ ತರಿಸ್ಬಿಟ್ಟು ಹಾಕಿರೋದು. ಇದನ್ನು ಟ್ರಾನ್ಸ್ಪ್ಲಾಂಟ್ ಇದು ಹಾಕಿ ಒಂದು 6 ತಿಂಗಳಾಗಿದೆ ಅಥವಾ ಒಂದು 8 ತಿಂಗಳಾಗಿರ್ಬೋದು. ಈ ಥರ ಅದಕ್ಕೆ ಏನು ಬೇಕು ನ್ಯೂಟ್ರಿಯೆಂಟ್ಸ್ ಎಲ್ಲ ನಾವು ಕೊಟ್ಟು ಸ್ವಲ್ಪ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದ್ರಿಂದ ತುಂಬ ಚೆನ್ನಾಗಿ ನೋಡಿ ನೀವೇ ಕಾಣಿಸಿದೆ. ಅದೊಂದು ಮರ ಮಾಡಿದ್ದೀನಿ, ಇಲ್ಲೊಂದು ಹಾಕಿದ್ದೀನಿ, ಸುಮಾರು ಒಂದು 10 ಗಿಡ ನಾನು ತಂದು ಹಾಕಿದ್ದೀನಿ. ಈ ರೀತಿ ಅದು ಬಂದಿದೆ. ಇದು ಪಾರ್ಟಿ ಮಾಡೋರಿಗೆ ಪೂಲ್ ಪಾರ್ಟಿ ಅಂತ ಮಾಡ್ತಾರೆ ನೈಟಲ್ಲಿ. ಪೂಲ್ ಪಾರ್ಟಿ ಲೈಟಿಂಗ್ಸ್ ಮಾಡಿ, ಕ್ಯಾಂಡಲ್ ಲೈಟ್ ಪಾರ್ಟಿ, ಡಿನ್ನರ್ಗಳು, ಕ್ಯಾಂಡಲ್ ಲೈಟ್ ಡಿನ್ನರ್ ಎಲ್ಲ ಮಾಡ್ತಾರೆ ನೋಡಿ. ಎಲ್ಲ ಅದಕ್ಕೆ ನೋಡಿ, ಇದೆಲ್ಲ ಡೆಕ್ ಏರಿಯಾ ಅಂತಾರೆ. ಈ ಸ್ವಿಮ್ಮಿಂಗ್ ಪೂಲ್ದು ಡೆಕ್ ಏರಿಯಾ ಎಲ್ಲ 5 ಅಡಿ 6 ಅಡಿ ಮಾಡ್ತಾರೆ. ನಾವು 15 ಅಡಿ ಮಾಡಿದ್ದೀವಿ. ಬಿಕಾಸ್ ಎಲ್ಲ ಕೂತ್ಕೋಬೋದು, ಇಲ್ಲೇ ಚೇರ್ ಹಾಕ್ಕೊಂಡು. ಲೈಟಿಂಗ್ಸ್ ಬರ್ತದೆ ರಾತ್ರಿ ಹೊತ್ತು, ಆ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಮಾಡ್ಬೋದು ಅಂತೇಳಿ ವಿಶಾಲವಾಗಿ ಇದನ್ನು ನಾನು ಮಾಡಿದ್ದೀನಿ. ಲೇಡೀಸ್ಗಳು ಬರ್ತಾರೆ, ಅವ್ರು ಇಳಿಯಕ್ಕೆ ಇಷ್ಟಪಡೋದಿಲ್ಲ. ನಾನು ಇಳಿಯೋಕ್ಕಾಗಲ್ಲ ಮುಡ್ದು ಆ ಥರ ಅಂತಾರೆ. ಅದಕ್ಕೆ ನೋಡಿ ಇಲ್ಲಿ ಸ್ಟೆಪ್ಸ್ ಹಾಕಿದ್ದೀವಿ. ಆ ಸ್ಟೆಪ್ಸಲ್ಲೇ ಕೂತ್ಕೋಬೋದು, ಇಲ್ಲಿವರೆಗೂ ಕೂತ್ಕೋಬೋದು. ಕೂತ್ಕೊಂಡೆ ಅವ್ರು ಎಂಜಾಯ್ ಮಾಡ್ತಾರೆ. ಇದು ಮಕ್ಕಳಿಗೋಸ್ಕರ ಮಾಡಿರೋದು. ಸೇಫ್ಟಿ ಗಾರ್ಡ್ ಎಲ್ಲ ನಮ್ಮ ಹತ್ರ ಇರುತ್ತೆ. ಅದು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಅಂತ ಇರುತ್ತೆ, 4 ಅಡಿ ಈ ಥರ ಇದೆ. ಅದೇ ಥರ ನಾವು ಮಾಡಿರೋದು. ಇದೊಂದು ಫಂಕ್ಷನ್ ಮಾಡೋರಿಗೆ ಮಾತ್ರ ಅದ್ಭುತವಾದ ಜಾಗ. ಅದರಿಂದ ನೋಡಿ, ಇದೆಲ್ಲ ಇಲ್ಲಿಂದ ಇಲ್ಲಿವರೆಗೂ ಚೇರ್ ಹಾಕ್ಕೊಂಡು ಅಲ್ಲಿವರೆಗೂ ಕೂತ್ಕೊಳ್ಬೋದು. ಆಮೇಲೆ ನನ್ನ ಹತ್ರ ತುಂಬ ವೆರೈಟೀಸ್ ಆಫ್ ಗಿಡಗಳಿದ್ದಾವೆ. ಅಂದರೆ ಎಲ್ಲೂ ಸಿಗದೇ ಇರುವಂಥ ಗಿಡಗಳು. ರಾಮಫಲ, ಲಕ್ಷ್ಮಣ ಫಲ, ಸೀತಾಫಲ, ಟಾಟಿಲಿಂಗು. ಇದು ನೋಡಿ, ಇದು ಬ್ಲ್ಯಾಕ್ ಮ್ಯಾಂಗೋ ಅಂತಾರೆ. ಇದು ಅಮೇರಿಕನ್ ಮ್ಯಾಂಗೋ. ಮ್ಯಾಂಗೋ ಕಪ್ಪು ಇದು ಬರುತ್ತೆ. ನನ್ನ ಹತ್ರ ಸ್ಪೈಸಿ ಗುವಾ ಅಂತ ಬರುತ್ತೆ. ಖಾರ ಸೀಬೆ ಸಿಗುತ್ತೆ, ರುದ್ರಾಕ್ಷಿ ಗಿಡ ಸಿಗುತ್ತೆ, ಯಾಲಕ್ಕಿ ಗಿಡ ಸಿಗುತ್ತೆ, ಪಲಾವ್ ಎಲೆ ಸಿಗುತ್ತೆ. ತುಂಬ ಜನಗಳಿಗೆ, ಎಷ್ಟೋ ಜನಗಳಿಗೆ ನಾವು ಏನು ತಿಂತಾ ಇದ್ದೀವಿ ಅದು ಎಲ್ಲಿ ಬೆಳೆಯುತ್ತೆ ಅಂತ ಗೊತ್ತಿಲ್ಲ. ಎಷ್ಟೋ ಜನ ಅನ್ಕೊಂಡ್ಬಿಡ್ತಾರೆ ಭತ್ತ ಎಲ್ಲಿ ಬೆಳೀತಾರೆ ಅಂದರೆ ಮರದಲ್ಲಿ ಬೆಳಿತಾರೆ ಅನ್ನೋರು ಇದ್ದಾರೆ ಈಗಿನ ಕಾಲದಲ್ಲಿ. ಭತ್ತ ಎಲ್ಲಿ ಬೆಳೀತಪ್ಪ ಜನ ಅಂತ ಕೇಳಿದ್ರೆ, ಸರ್ ನಾವು ಮರದಲ್ಲಿ ಬೆಳಿತೀವಿ ಅನ್ನೋವಂಥ ಜನಗಳು ಈಗಿದ್ದಾರೆ. ತುಂಬ ಗಿಡಗಳಿದೆ. ಆ ಜನಗಳು ಬಂದಾಗ ಎಜುಕೇಷನಲ್ಲೂ ಅದನ್ನು ಹೆಲ್ಪ್ ಆಗುತ್ತೆ. ವೆರಿ ಗುಡ್. ಕೃತಕವಾಗಿ ನಾವು ಸೃಷ್ಟಿಸ್ತಕ್ಕಂಥ ಮಳೆ, ಇದನ್ನು ರೈನ್ ಡ್ಯಾನ್ಸ್ ಅಂತಾರೆ. ಈ ಜನಗಳೀಗ ಮಳೆ ಬರೋ ಥರ ಹೆಂಗಸರು ಮಕ್ಕಳು ಎಲ್ಲ ಒಂದು ಸ್ವಲ್ಪ ಆ ಟೆನ್ಷನ್ ಎಲ್ಲ ಕ್ಲಿಯರ್ ಆಗೋದಕ್ಕೆ ತುಂಬ ಫೀಲ್ ಆಗ್ತದೆ. ಆಮೇಲೆ ಇದರಲ್ಲಿ 2 ವೆರೈಟಿ ಇದೆ. ಏನು? ಈಗ ಮಳೆ ಬೇಡ ಅಂದರೆ ಹೊಗೆ ಬರುತ್ತೆ, ಚೇಂಜ್ ಮಾಡಿದ್ರೆ ಹೊಗೆ ಬರುತ್ತೆ. ಫಸ್ಟ್ ಗುಹಾಂತರದಲ್ಲಿ ನಾವು ರೈನ್ ಡ್ಯಾನ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದೆ. ಹೌದು ಸರ್? ರೈನ್ ಡ್ಯಾನ್ಸ್ನ ಫೌಂಡರ್ಸ್ ನಾವು. ಈಗ ಎಲ್ಲ ರಿಸಾರ್ಟಲ್ಲೂ ರೈನ್ ಡ್ಯಾನ್ಸ್ ಅನ್ನೋದು ಇರಲೇಬೇಕು ಅನ್ನೋ ಥರ ಆಗಿದೆ. ಇದೊಂಥರ ಮಿಸ್ಟಿ ಥರ. ಮಕ್ಕಳಿಗಂತೂ ತುಂಬ ಇಷ್ಟವಾದಂಥ ಒಂದು ಆಕ್ಟಿವಿಟಿ ಇದು. ಈಗ ನೀವು ನೆಕ್ಸ್ಟ್ ಬೇಕಾದರೆ ಕಾಸ್ಟ್ಯೂಮ್ ತಂದಿದ್ರೆ ನೀವು ಬೀಳ್ಬೋದು, ಎಂಜಾಯ್ ಮಾಡ್ಬೋದು. ಸ್ವಿಮ್ಮಿಂಗ್ ಮಾಡೋಕ್ಕೆ ಕಾಸ್ಟ್ಯೂಮ್ ಯಾಕೆ ಸರ್? ಹಾಗೆ ಬೀಳ್ತೀರಾ? ಅಲ್ಲ, ಬೇಸಿಕ್ ಒಂದೇ ಒಂದು ಬೇಕು ಬ್ರದರ್. ಇದು ಈ ಪಿಟ್ ಫೈರ್ ಅಂದರೆ ಕ್ಯಾಂಪ್ ಫೈರ್ ಅಂತ ಮಾಡ್ತಾರೆ. ಅವೆಲ್ಲ ನಾವು ಹೊರಗಡೆ ಮಾಡ್ತಾಯಿದ್ರು. ಅದಕ್ಕೆ ನಾವೇನು ಮಾಡ್ತಿದ್ದೀವಿ, ಇಲ್ಲೇ ಇರಲಿ ಅಂತ ಸುತ್ತಲೂ ಕೂತ್ಕೋಬೋದು. ಇಲ್ಲಿ ಜನಗಳೆಲ್ಲ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ. ಇಲ್ಲಿ ಈಗ ಎಂಜಾಯ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೆಂಕಿ ಹಾಕೊಂಡು ಕೂತ್ಕೊಳ್ತಾರೆ. ಚಳಿ ಚಳಿ ತಾಳೇನೋ ಈ ಚಳಿ ಅಲ್ಲಿ ಚಳಿ ಆಗುತ್ತೆ, ಇಲ್ಲಿ ಬೆಚ್ಚಗೆ. ಇದು ರಿಸೆಪ್ಷನ್ನು ಅಂದರೆ ಬಂದವರು ಅತಿಥಿಗಳು ಬರ್ತಾರಲ್ಲ, ಗೆಸ್ಟ್ಗಳು ಬಂದವರಿಗೆ ಇಲ್ಲಿ ರೂಮ್ ಬುಕ್ ಮಾಡಿ ಅವ್ರು ಎಂಟ್ರಿ ಮಾಡಿ
ಏನೇ ಕಾರ್ಯಕ್ರಮಗಳಿದ್ರು ಇಲ್ಲಿ ಬಂದು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಅವರ ಪ್ರೋಗ್ರಾಮ್ಸು. ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀವಿ, ಇಲ್ಲೆಲ್ಲ ಬಂದು ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀವಿ. ಇದು ವುಡ್ ಫೈರ್ ಪಿಜ್ಜಾ ಅಂದರೆ ಈ ಬೆಂಕಿಲಿ ಮಾಡ್ತೀವಿ ಇದನ್ನು. ಈ ಮರಗಳೆಲ್ಲ ಹಾಕಿ ಇದರಲ್ಲಿ ಹಾಕಿ ಪಿಜ್ಜಾ ಮಾಡ್ತೀವಿ, ಸೌದೆ ಒಲೆ ಥರ, ಈ ಹಳೆಗಲ್ಲ ಥರ. ಬಟ್ ಇದು ತುಂಬ ಹೀಟ್ನ ಕಂಟ್ರೋಲ್ ಮಾಡೋಕ್ಕೆ ತುಂಬ ಡಿಸೈನಾಗಿ ಮಾಡಿರೋದು ಇದೆಲ್ಲ. ಏವಿಯೇಷನ್ ಅಂತ ಕೊನ್ಯೂರ್ ಬರ್ಡ್ಸ್ ಅಂತ ಇದೆ, ಬನ್ನಿ ಒಳಗಡೆ. ಇದು ಕೊನ್ಯೂರ್ ಬರ್ಡ್ಸ್ ಅಂತ ನಮ್ಮನ್ನು ಇಷ್ಟಪಡ್ತಾವೆ ಅವು. ನಾವು ಅದನ್ನು ದಿನ ಫೀಡ್ ಮಾಡಿ ಊಟಕ್ಕೆ ನಮ್ಮ ಮೇಲೆ ಬಂದರೆ ಊಟ ಕೊಡ್ತಾರೆ ಅನ್ನೋ ಒಂದು ಫೀಲ್ ಮಾಡಿ ಅದು ತುಂಬ ಟ್ರೈನ್ ಮಾಡಿದ್ದೀವಿ. ನಮ್ಮ ಕಂಡ್ರೆ ಅದಕ್ಕೆ ಭಯ ಇರ್ದಿದ್ದಂಗೆ ಮಾಡಿಬಿಟ್ಟಿದ್ವಿ ಕೊನ್ಯೂರ್ ಬರ್ಡ್ಸ್ ಅಂತ. ಇದು ಅಮೇರಿಕನ್ ಬರ್ಡ್ಸು. ಈ ಥರ ನಾವು ಬಂದಾಗ ಪಕ್ಷಿಗಳು ಮಕ್ಕಳು ಎಲ್ಲ ನಾವು ಅಲ್ಲಿ ಫುಡ್ ಕೊಟ್ಟಾಗ ಅವೇ ಫೀಡ್ ಆದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತವೆ. ಇದು ನಮಗೆ ಒಂದು ಯೂನಿಕ್ ಆಗಿರೋವಂಥ ಒಂದು ಜಾಗ. ಇದು ಬೇರೆ ಲೋಕಕ್ಕೆ ಹೋಗ್ತೀವಿ, ಯಾಕೋ ರಮೇಶ್ ಅವ್ರ ಕಂಡ್ರೆ ಭಾಳ ಲವ್ ಆಗ್ಬಿಟ್ಟೈತೆ ನೋಡಿ, ಜಾಸ್ತಿ ಗೊತ್ತಾಗ್ಬಿಟ್ಟೆ. ಒಂದೊಂದೇ ಕಾಳನ್ನು ಹೆಂಗೆ ಬಿಡಿಸ್ತಿಂತ ಸರ್. ಅದು ಇಡೀ ಆ ಉಂಡೆ ನುಂಗ್ತಾ ಇಲ್ಲ ಅವು. ಹಾಂ ನೋಡಿ, ಇದಂತೂ ಕೈಯಲ್ಲಿ ಹಿಡ್ಕೊಂಡಿದೆ ಇದು. ನೋಡಲಿ, ಅಯ್ಯೋ ನೋಡಿ ಮಗು ಇದರಲ್ಲಿ ಮಗು ಕೈನಲ್ಲಿ ಹಿಡ್ಕೊಂಡು ತಿಂದಂಗೆ. ಕೈಲಿ ಕಾಳು ಹಿಡ್ಕೊಂಡು ತಿನ್ನೋ ಪಕ್ಷಿ ರೇರ್ ಬರ್ಡ್ಸು ಇವೆಲ್ಲ. ಸರ್ ಆ ಸಿಪ್ಪೆ ಹೋಗಿತ್ತು ನೋಡಿ ಸರ್ ಅದು. ಹೌದೌದೌದು, ಆ ಸಿಪ್ಪೆನ ರಿಮೂವ್ ಮಾಡಿ ಒಳಗಡೆ ತಿಂದ್ಬಿಡುತ್ತೆ. ಇಲ್ಲಿ ಬಂದು ಎಂಜಾಯ್ ಮಾಡಿದವ್ರಿಗೆ ಗೊತ್ತು ಅದ್ರ ಗಮ್ಮತ್ತು. ಅಬ್ಬಾ, ಮಕ್ಕಳು ಬಿಡ್ತೀರಾ ಒಳಗಡೆಗೆ? ಹೌದೌದು, ಮಕ್ಕಳು ಏನು ಹಾರ್ಮ್ಫುಲ್ ಅಲ್ಲ, ಇದು ಫ್ರೆಂಡ್ಲಿ. ಈಗ ನಿಮಗೆ ಎಷ್ಟು ಫೀಲ್ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಇದು ಎಲ್ಲ ಅಲೌಡ್ ಬರ್ಡ್ಸ್ ಅಲ್ಲ ಸರ್? ಅಲೌಡ್ ಬರ್ಡ್, ಎಲ್ಲನೂ ಅಲೌಡ್ ಬರ್ಡು. ಎಲ್ಲ ಸರ್ಟಿಫಿಕೇಟ್ಸ್ ಇದೆ ನಮ್ಮ ಹತ್ರ. ಎಕ್ಸೋಟಿಕ್ ಅಂತಾರೆ, ಇವೆಲ್ಲ ಎಕ್ಸೋಟಿಕ್ ಅನಿಮಲ್ಸು. ನಾವು ಇಡ್ಬೋದು, ಯಾವುದೇ ಇಂಡಿಯನ್ ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾವು ಇಡೋವಾಗಿಲ್ಲ. ಪರಿವೇಶ್ ಅಂತ ಬರುತ್ತೆ, ಅದ್ರಲ್ಲಿ ಪರ್ಮಿಷನ್ ತೊಗೊಂಡು ನಾವು ಇವೆಲ್ಲ ತೊಗೊಳ್ತೀವಿ. ಬೇಜಾರಾದ್ರೆ ನಾನು ಬಂದಾಗ ಇಲ್ಲಿ ಕೂತ್ಕೊಳ್ತೀನಿ, ಕೂತ್ಕೊಂಡು ಇದಕ್ಕೆ ಮೇವು ಹಾಕ್ಬಿಟ್ರೆ ಒಂದು ಅರ್ಧ ಗಂಟೆ ಮೈಂಡ್ ಫ್ರೆಶ್ ಅಪ್ ಆಗ್ಬಿಡೋದು. ಹೋಗಿ ಬನ್ನಿ. ಏನಿಲ್ಲ, ಈಗ ನೆಕ್ಸ್ಟು ರೆಸ್ಟೋರೆಂಟ್ಗೆ ಅಂತ ಬರ್ತಿದೆ. ಈಗ ಕೆಲವರಿಗೆ ಕೂತ್ಕೊಂಡು ತಿಂದು ಹೊರಗಡೆ ಬೇಜಾರಾಗಿರುತ್ತೆ ನೋಡಿ, ಅಲ್ಲಿ ಆ ಜಾಗಗಳೆಲ್ಲ ಟೇಬಲ್ ಹಾಕಿದ್ದೀವಿ. ಅಲ್ಲಿ ಕೂತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ಅದು ಅನ್ನಪೂರ್ಣೇಶ್ವರಿ ಇರೋವಂಥ ಜಾಗ ಅದು. ನಮಗಿಲ್ಲ ಸರ್, ನಾನು ಗ್ರೀನಲ್ಲಿ ಎಂಜಾಯ್ ಮಾಡ್ಕೊಂಡು ಊಟ ಮಾಡಬೇಕು ಅಂದರೆ ಇಲ್ಲೊಂದು ಫಾಲ್ಸ್ ಮಾಡಿದ್ದೀವಿ. ಇಲ್ಲೆಲ್ಲ ನಾವು ಟೇಬಲ್ ಹಾಕ್ಕೊಂಡು ಫಾಲ್ಸಲ್ಲಿ ಇಟ್ಕೊಂಡು ಒಂದು 15-20 ಜನ ದಿವಸ ಒಂದು ಮೀಟಿಂಗ್ ಮಾಡ್ಕೋಬೇಕು. ನಾವು ಡಾಕ್ಟರ್ ಮೀಟಿಂಗು, ಇಂಜಿನಿಯರ್ ಮೀಟಿಂಗ್ಸು, ಯೂಟ್ಯೂಬರ್ ಮೀಟಿಂಗು ಅವೆಲ್ಲ ಮಾಡ್ಕೋಬೋದು. ಇಲ್ಲಿ ನಾವು ಇಲ್ಲಿ ಸ್ಟೇಜ್ ಹಾಕ್ಕೊಂಡು ಮೈಕ್ ಕೊಡ್ತೀವಿ. ಆ ಫಾಲ್ಸ್ ಕೆಳಗಡೆ ಕೂತ್ಕೊಂಡು ಸಣ್ಣ ಮೀಟಿಂಗ್ಗಳು, ಕಾನ್ವೆಕೇಷನ್ಸ್ ಏನಾಯಿದ್ರು ಈ ಜಾಗದಲ್ಲಿ ಮಾಡ್ಬೋದು. ನಾನೊಂದು ಅದೊಂದು ಸಣ್ಣದಾಗಿ ಒಂದು ಫಾಲ್ಸ್ ಮಾಡಿದ್ದೀನಿ. ಜನಗಳಿಗೆ ನೀರ್ದು ಆ ಸೌಂಡ್ ಕೇಳ್ತಾ ಇದ್ದರೆ ಆ ಫ್ರೆಶ್ನೆಸ್ ಫೀಲ್ ಬರುತ್ತೆ ನೋಡಿ. ಈಗ ಬರ್ಡ್ ಹೆಂಗೆ ಫೀಲ್ ಆಗುತ್ತದೆ, ಈ ಸೌಂಡ್ ಕೂತ್ಕೊಂಡು ಕೇಳಿ ನೀವು ಎಲ್ಲ ಚಿಂತೆಗಳು ಓಡೋಗ್ಬಿಡ್ತದೆ. ಆ ಸೌಂಡ್ ಕೂತ್ಕೊಂಡ್ರೆ ಸಾಕು. ಎಷ್ಟು ಜನ ಬರ್ತಾರೆ, ವೆಜ್ ಬೇಕಾ ನಾನ್ ವೆಜ್ ಬೇಕಾ, ನಾನ್ ವೆಜ್ ಆದರೆ ಎಷ್ಟು ಐಟಮ್ಸ್ ಬೇಕು, ವೆಜ್ ಆದರೆ ಎಷ್ಟು ಐಟಮ್ಸ್ ಬೇಕು, ಆ ಥರ. ಸ್ವೀಟ್ಸ್ ಆದರೆ ಎಷ್ಟು ಸ್ವೀಟ್ಸ್ ಬೇಕು, ಒಂದು ಸ್ವೀಟ್ಗೆ ಒಂಥರ ಇರುತ್ತೆ, 2 ಸ್ವೀಟ್ಗೆ 4 ಸ್ವೀಟ್ಗೆ, ಈ ಥರದ್ದಂತ ಅವ್ರ ಟೇಸ್ಟ್ ಪ್ರಕಾರವಾಗಿ ನಾವು ಮಾಡ್ಕೊಡ್ತೀವಿ. ಕಸ್ಟಮೈಸ್ಡ್. ಈ ಸರ್ ಫುಡ್ ಹೇಗೆ ಸರ್, ಯಾವ ಟೈಮ್? ಎಕ್ಸಾಕ್ಟಾಗಿ 7:30 10:30ವರೆಗೂ ನಮ್ಮಲ್ಲಿ ಬ್ರೇಕ್ಫಾಸ್ಟ್ ಇರುತ್ತೆ. 10:30 ಮೇಲೆ ಬೇಕು ಅನ್ನೋದಾದರೆ ಎಷ್ಟೋ ಜನ ಬರ್ತಾರೆ, ನನಗೆ ಸರ್ ನಾನು ಮಿಡ್ ನೈಟ್ ಬಂದಿದ್ದೀನಿ, ನನಗೆ ಆಗೋದಿಲ್ಲ, ನಾನು ನಿಮ್ಮದು ಊಟ ಮಾಡೋಕ್ಕಾಗಲ್ಲ ಅಂದರೆ ಕಸ್ಟಮೈಸ್ ಅದು ಬಿಲ್ ಕೊಟ್ಕೊಂಡ್ರೆ ಅವ್ರ ರೂಮ್ಗೆ ನಾವು ಸಪ್ಲೈ ಮಾಡ್ತೀವಿ. ಅವ್ರಿಗೇನು ಬೇಕು, ಅಥವಾ ಎಲ್ಲೂ ಬಂದು ತೊಗೊಳ್ಬೋದು, ಅಥವಾ ಏನಾದರೂ ಆರ್ಡ್ರ್ ಕೊಟ್ಟು ನನಗೆ ಫೋನ್ ಮಾಡಿ ಹೇಳಿದ್ರೆ ಇಲ್ಲಿಗೆ ಸರ್ವಿಸ್ಗೆ, ರಿಸೆಪ್ಷನ್ಗೆ ಅವ್ರು ನಮಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ನಮ್ಮಲ್ಲಿ ಏನು ಅವೈಲಬಿಲಿಟಿ ಇದೆ ಅಷ್ಟು ಫುಡ್ ಕೊಡ್ತಾರೆ, ಅದಕ್ಕೆ ಚಾರ್ಜ್ ಮಾಡ್ತೀವಿ. ಏನಿದ್ರು ಒಂದು 7:30 10:00ವರೆಗೂ ಮಾತ್ರ ಬ್ರೇಕ್ಫಾಸ್ಟ್ ಫ್ರೀ ಇರುತ್ತೆ. ಮತ್ತು ಮಧ್ಯಾಹ್ನ 12ರಿಂದ 1:30ವರೆಗೂ ಲಂಚ್ ಇರುತ್ತೆ. ಲಂಚ್ ಆದಮೇಲೆ ಮಧ್ಯಾಹ್ನ ಒಂದು 4 ಗಂಟೆಗೆ ಒಂದು ಈವ್ನಿಂಗ್ ಸಂಜೆ ಅಂದರೆ ಒಂದು ಕಾಫಿ ಇದು ಇರ್ತದೆ, ಸ್ನ್ಯಾಕ್ಸ್ ಇರುತ್ತೆ. ಸಂಜೆ ರಾತ್ರಿ ಒಂದು 8 ಗಂಟೆಯಿಂದ 10-10:30 ತನಕ ಎಲ್ಲ ಡಿನ್ನರ್ ಇರುತ್ತೆ. ಎಲ್ಲ ಬಫೆ ಸಿಸ್ಟಮು, ಎಲ್ಲ ಏನೇನು ಬೇಕೋ ಆ ಥರದ್ದು. ದಿನ ಒಂದೊಂದು ಸಲ ಚೇಂಜ್ ಮಾಡ್ತೀವಿ. ಇದು ಕೆಲವರು ಪೂರ ನನಗೆ ರೆಸಾರ್ಟೇ ಒಪ್ಕೊಂಡ್ಬಿಡ್ತೀವಪ್ಪ, ನಾನು ಮದುವೆನೋ ಏನೋ ಮಾಡ್ತೀವಿ, ಯಾರಿಗೂ ಕೊಡಬೇಡಿ ಅಂದರೆ ಅದು ಕೊಡ್ತೀವಿ. ಆವಾಗ ಅವ್ರ ಟೇಸ್ಟ್ ತಕ್ಕಾಗಿ ನಾವು ಮಾಡಿಕೊಡ್ತೀವಿ. ಸುಮಾರು ಒಂದು 40 ಜನ ಉಳ್ಕೊಳ್ಬೋದು. 40 ಜನಕ್ಕೆ ಉಳ್ಕೊಳ್ಳುವಂಥದ್ದು ವ್ಯವಸ್ಥೆ ನಾವು ಮಾಡಿಟ್ಟಿದ್ದೀವಿ. ಅವ್ರು ಬಂದು ಎಂಜಾಯ್ ಮಾಡ್ಬೋದು ಕಂಪ್ಲೀಟಾಗಿ. ಆವಾಗ ಬೇರೆ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗೋಲ್ಲ, ಅಲೋನೇ ಮಾಡೋದಿಲ್ಲ. ಆದರೆ ಮೊದಲೇ ಪ್ರೀ ಬುಕ್ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ. ಒಂದು 4-5 ಫ್ಯಾಮಿಲಿ ಮಾಡಿರ್ತಾರೆ ಅಂದಾಗ ಅವ್ರನ್ನ ಕಳಿಸಿ ಇವ್ರನ್ನ ಒಳಗೆ ಸೇರಿಸ್ಕೊಳ್ಳುವಂಥ ಪದ್ಧತಿ ಇಲ್ಲ. ಫುಡ್ ಅಂತೂ ತುಂಬ ಚೆನ್ನಾಗಿದೆ ಇಲ್ಲಿ. ಥ್ಯಾಂಕ್ ಯು. ನಮಗೂ ಒಳ್ಳೆ ಊಟ ಹಾಕಿದ್ರಿ. ಥ್ಯಾಂಕ್ ಯು. ಸೇತುವೆ ಇದು ಬ್ರಿಡ್ಜು ಮರದಲ್ಲಿ ಮಾಡಿಸಿರೋವಂಥದ್ದು. ಒಂಥರ ಮರದಲ್ಲಿ ಮಾಡಿದಾಗ ನ್ಯಾಚುರಲ್ ಫೀಲ್ ಆಗ್ತದೆ ಅವ್ರಿಗೆ. ಇದು ಪ್ಯೂರ್ ಟೀಕಲ್ಲಿ ಮಾಡಿದಿರೋಂಥ ಪಾಲಿಷ್ ಮಾಡಿ ಅದಕ್ಕೆ PU ಕೋಟಿಂಗ್ ಅಂತ ಮಾಡ್ತಾರೆ. ಅದು ಏನೂ ಆಗಲ್ಲ, ಬಿಸಿಲಿಗೆ ಮಳೆಗೂ ಏನೂ ಆಗಲ್ಲ. ಬ್ರದರ್, ಇಲ್ಲಿ ಕೊಯ್ ಪಾಯಿಂಟ್ ಅಂತ ಮಾಡಿದ್ದೀವಿ. ಇದನ್ನು ಇಲ್ಲಿ ಫಿಶ್ ಓಡಾಡ್ತಾ ಇರ್ತದೆ, ಜನಗಳಿಗೆ ಅದೊಂದು ಮಜಾ ಇರುತ್ತಲ್ಲ. ಕೊಯ್ ಫಿಶ್ ಅಂತ ಕಲರ್ ಫಿಶ್ಗಳು ಬರ್ತಾವಲ್ಲ, ಆ ಥರ ಜರಿನಲ್ಲಿ ಅಲ್ಲಿ ಓಡಾಡ್ತಿರ್ತವೆ. ಆ ಕಾರ್ ಎಂಟ್ರಿ ಆದರೆ ಕಾರ್ ಪಾರ್ಕಿಂಗ್ ಇದೊಂದು 50 ಕಾರ್ವರೆಗೂ ನಿಲ್ಸ್ಕೊಳ್ಳೋಕ್ಕೆ ಜಾಗ ಮಾಡಿದ್ದೀವಿ. ಜಾಸ್ತಿ ಬಂತು ಅಂದರೆ ಪಕ್ಕದಲ್ಲಿ ಜಾಗ ಮಾಡಿದ್ದೀನಿ, ಅಲ್ಲೊಂದು 100-200 ವೆಹಿಕಲ್ಸ್ ನಿಲ್ಸ್ಕೊಬೋದು, ಆ ಥರ ಇದೆ. ಈ ಕಾರ್ಪೊರೇಟ್ನವ್ರು ಬಸ್ಗಳು ಮಾಡ್ಕೊಂಬತ್ತಾರಲ್ಲ, ಅದು ನಿಲ್ಸೋಕ್ಕೆ ಜಾಗ ಇದೆ? ನಿಲ್ಸೋಕ್ಕಿದೆ ಪಕ್ಕದಲ್ಲಿ ತುಂಬ ಬಸ್ಗಳು, ಆಮೇಲೆ ದೊಡ್ಡ ಸಣ್ಣ ಟೆಂಪೋ ಟ್ರಾವೆಲರು, ಬೊಲೆರೋಗಳು, ಆ ಥರದ ವೆಹಿಕಲ್ಗಳೆಲ್ಲ ಬರ್ತವೆ, ಮಿನಿ ಬಸ್ಗಳು, ಅದೆಲ್ಲ ದೇ ಕ್ಯಾನ್ ಪಾರ್ಕ್ ಮಾಡೋಕ್ಕೆ ಜಾಗ ಇದೆ.
ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನಿದೆ ಈ ಭೂಮಿ ಮೇಲೆ? ಈ ಭೂಮಿ ಮೇಲೆ ಇರತಕ್ಕಂಥದ್ದು ಇಲ್ಲಿ 2.5 ಎಕರೆ, ಅದು 2 ಎಕರೆ 4 ಎಕರೆ ಇದೆ. ಅಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಥರ ಮಾಡ್ತಾ ಇದ್ದೀವಿ, ಅಲ್ಲೊಂದು 10 ಎಕರೆ ಇದೆ. ಆಮೇಲೆ ಅಷ್ಟೇ ಸ್ವಾಮಿ. ಇನ್ನೇನೇನು ಹೇಳಿದ್ರು ಸುಳ್ಳು ಹೇಳ್ಬೇಕಾಯ್ತದೆ. ಬೇಡ ಸ್ವಾಮಿ, ದೇವ್ರು ನಮ್ಗೆ ಕೊಟ್ಟರು ಅಷ್ಟು ಹೇಳೋಣ. ಸರ್, ಇದೊಂದು ವಿಶೇಷವಾದ ಒಂದು ಜಾಗ. ಇದು ವಾಕಿಂಗ್ ಸ್ಟ್ರೀಟ್ ಅಂತ. ಒಂದು ವಾಕಿಂಗ್ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಅಂದರೆ ವಾಕಿಂಗ್ ಮಾಡೋ ಜೊತೆಗೆ ನೋಟ, ಆಟ, ವಿಶ್ರಾಂತಿ ಎಲ್ಲ ಇರುತ್ತೆ ಈ ಜಾಗದಲ್ಲಿ. ಕಾರ್ ಪಾರ್ಕಿಂಗ್ ಅಂತ ಹೇಳಿದಾಗ ನಮಗೆ ಶಾಂತಿ ಕೋರ್ಸೋಂಥದ್ದೊಂದು ಬುದ್ಧ ಇದೆ. ಇದು ರೂಮ್ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಆಗಬೇಕಪ್ಪ ಅಂತಂದರೆ ಈ ರೋಡಲ್ಲಿ ರಿಲ್ಯಾಕ್ಸ್ ಆಗ್ತಾ ಬರ್ಬೋದು. ಅವರಿಬ್ರು ಗಂಡ ಹೆಂಡತಿ? ಹೌದು, ಮೇಲ್ ಆ್ಯಂಡ್ ಫೀಮೇಲು. ಅಲ್ಲಿ ಮೇಲೆ ಯಾರು ಫೀಮೇಲ್ ಯಾರು? ಅಯ್ಯೋ, ಅವ್ರು ನಡ್ಕೊಂಡು ಹೋಗ್ತಾರೆ, ಜೊತೆಗೆ ನೀರಲ್ಲೂ ಈಜ್ತಾರೆ. ಆ ಥರ ಇದೆ ನೋಡಿ. ಗಂಡ ಹೋದ್ರೆ ಹೆಂಡತಿನೂ ಹೋಗ್ತಾಳೆ. ಎಮ್ಮೆಯಿಂದ ತಾನೇ ಕೋಣ ಹೋಗೋದು. ಇದೊಂದು ವಿಶ್ರಾಂತಿ ಜಾಗ. ಅಂಜೂರ ಹಣ್ಣು. ಇದು ಮರದ ಕೆಳಗೆ ಕೂತ್ಕೊಂಡು ಪುಸ್ತಕ ಓದ್ಬೋದು, ನ್ಯೂಸ್ ಪೇಪರ್ ಓದ್ಬೋದು, ಕಾಫಿ ಟೀ ಕುಡಿಬೋದು. ಸ್ವಲ್ಪ ಈ ಜಾಗದವರಿಗೆ ಕಾನ್ಸೆಪ್ಟ್ ಮಾಡ್ಕೊಂಡು ಈ ಜಾಗ ನಾನು ಪ್ರಿಫರ್ ಮಾಡಿದ್ದೀನಿ. ಬೆಳಗ್ಗೆ ಹೊತ್ತು ಬಂದು ಕೂತ್ಕೊಳ್ತಾರೆ, ಅದು ಸಂಜೆ ಹೊತ್ತು 4 ಗಂಟೆಯಿಂದ 6 ಗಂಟೆವರೆಗೂ ಬಂದು ಕೂತ್ಕೊಂಡಾಗ ಅವ್ರಿಗೇನೋ ಒಂದು ಇಷ್ಟವಾದಂಥ ಒಂದು ಸೂಪ್ಗಳದು ಇದು ಏನಾದರೂ ಲಿಕ್ವಿಡ್ ಐಟಮ್ಸ್ ತೊಗೊಂಡು ಕೂತ್ಕೊಂಡು ಇದು ಎಂಜಾಯ್ ಮಾಡಲಿ ಅಂಥೇಳಿ ಇದು ಹಿರಿಕರಿಗೆ ಚಾಟಿಂಗ್ ಲಾಡ್ಜ್ ಅಂತ ಮಾಡಿದ್ದೀವಿ. ಸಣ್ಣ ಮಕ್ಕಳುಗಳಿಗೆ ಇದು ಜೋಗಾಲಿ, ಬ್ರಿಡ್ಜು, ಅದು ರಿವಾಲ್ವಿಂಗ್ ಚೇರು ಕೂತ್ಕೊಂಡು ಆಡ್ತಾರಲ್ಲ ಆ ಥರ. ಇದು ನಮ್ಗೆ ಎಷ್ಟು ಬೇಕೋ ಸೈಜ್ ಹಾಕೋಬೋದು ಈ ಥರ. ನೋಡಿ, ಇದು ಮಿನಿ ಗಾಲ್ಫು. ಇಲ್ಲಿ ನೋಡಿ, ಈ ಪೌಚ್ಗೆ ಬಾಲ್ ಹಾಕಬೇಕು. ಇದು ಟೇಬಲ್ ಟೆನ್ನಿಸ್, ಇದು ಇಂಡೋರ್ ಗೇಮ್ಸು. ಬನ್ನಿ, ಇದು ಒಂದು ಸ್ವಲ್ಪ ರಿಚ್ ಗೇಮ್ ಅಂತಾರೆ ಇದನ್ನು, ಸ್ನೂಕರ್. ವೈಟ್ ಇರೋದೆಲ್ಲ ಒಂದು ಬ್ಯಾಚು, ಯೆಲ್ಲೋ ಇರೋದೆಲ್ಲ ಒಂದು ಬ್ಯಾಚ್. ಹಂಗೆ ಲಿಟ್ರಲಿ ಇದು ಫುಟ್ಬಾಲ್ ಥರ. ಕ್ಯಾರಮ್ ಬೋರ್ಡ್ ಇದೆ, ಮತ್ತು ಚೆಸ್ ಇರುತ್ತೆ. ಇದು ಸೀಬೆ, ಇದು ಯೂನಿಕ್ ಆಗಿ ಇರುತ್ತೆ. ಇದರಲ್ಲಿ ತುಂಬ ಒಳ್ಳೆ ವಿಟಮಿನ್ಸ್, ಶುಗರ್ಗೆ ಒಳ್ಳೆಯದು ಅಂತ ಈಗ ಜನ ತುಂಬ ಇಷ್ಟಪಡ್ತಾ ಇದ್ದಾರೆ ಇದನ್ನು. ಸೀಬೆಕಾಯಿ ಜ್ಯೂಸು, ಸೀಬೆಕಾಯಿನ ಊಟ ಆದಮೇಲೆ ತಿಂತಾರೆ. ತಿನ್ನಲ್ಲ ಸ್ವಲ್ಪ ತಿನ್ನಿ ಸರ್. ಮೇಕೆ ಸಾಕ್ಬಿಟ್ಟಿದ್ದೀರಾ? ಇದು ಫಾರಿನ್ದೆ. ಹೌದು, ಗಡ್ಡ ಇದೆ ನೋಡಿ. ಬ್ರದರ್, ಇದು ಪಿಗ್ಮಿ ಗೋಟ್ ಅಂತ. ಇದು ಆಫ್ರಿಕನ್ ಕಂಟ್ರೀಸಲ್ಲಿ ಜಾಸ್ತಿ ಇರುತ್ತೆ. ಇದು ಹರ್ಬಿವೋರಸ್ಸೆ. ಹುಲ್ಲುಗಳನ್ನ ಆಮೇಲೆ ಬೀಜಗಳನ್ನ ಅದು ತಿನ್ಕೊಳ್ಳುತ್ತೆ. ತುಂಬ ಊಟಕ್ಕೆ ನಮ್ಮಲ್ಲಿ ಕುರಿಗಳು ಯಾವ ಥರ ಸಾಕ್ತಾರೆ ಆ ಥರ ನೋಡಿ. ಅದಕ್ಕೆ ಗಡ್ಡ ಇದೆ ವಿಶೇಷವಾಗಿ. ಬಂದವ್ರಿಗೊಂದು ಅಟ್ರಾಕ್ಷನ್ ಇರಲಿ, ಆಕರ್ಷಣೆ ಇರಲಿ ಅಂಥೇಳಿ ನಾವು ಮಾಡ್ತಾ ಇದ್ದೀವಿ. ಇದು ಜಿಮ್ಮು, ಟ್ರೆಡ್ಮಿಲ್ಲು, ಮಲ್ಟಿ ಜಿಮ್ಮು. ಇಲ್ಲ, ಅದು ಟ್ರೆಡ್ಮಿಲ್ ಇದೆ. ಅಂಗೋರಾ ರ್ಯಾಬಿಟ್ಟು, ಇದು ಗಿಣಿ ಪಿಗ್ ಅಂತಾರೆ. ಅಂದರೆ ಹಂದಿ ಜಾತಿದು ಇದನ್ನು ಇಲಿನು ಅಂತ ಹೇಳ್ತಾರೆ. ಆ ಥರದೊಂದು ಪ್ರಾಣಿ. ಒಬ್ಬ ಮನುಷ್ಯ ಇಲ್ಲಿಂದ ಆದರೆ ಕೊನೆವರೆಗೂ ಅವನು ಮುಟ್ಟಬೇಕು, ಎಲ್ಲ ಸಕ್ಸಸ್ಸಿವ್ ಆಗಿ ಓಡಬೇಕು. ಟೈರ್ ಗೇಮ್ಸ್ ಇದೆ, ರೋಪ್ ಗೇಮ್ಸ್ ಇದೆ, ಆಮೇಲೆ ಸ್ಟೆಪ್ಪಿಂಗ್ಸ್ ಇದೆ. ಇದರಿಂದ ಒಂದಕ್ಕೆ ನೀವು ಜಂಪ್ ಮಾಡ್ತಾ ಹೋಗಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಸೆಂಟ್ರಿಗೆ ಇಟ್ಕೊಳ್ಳಿ, ಏನಾಗಲ್ಲ. ನಾವು ಲೋ ಲೆವೆಲಲ್ಲಿ ಕಟ್ಟಿದ್ದೀವಿ, ಅದರಿಂದ ಹಾಕಿ ಒಂದೊಂದು ಕಾಲು ಇಟ್ಕೊಳ್ಳಿ, ಒಂದು ಹಾಕಿ. ಇದನ್ನು ನೋಡಿ ಹತ್ತಿಳಿಯೋದು. ಈಗ ಬೆಟ್ಟ ಗಿಟ್ಟ ಹತ್ತೋದು ಇದು ಮಾಡ್ತಾರಲ್ಲ ಆ ಥರ ಮೇಲೆ ಹತ್ತಿ ಟೈರಿಂದ ಕೆಳಗೆ ಇಳಿಬೇಕು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇದನ್ನು. ಬಾ ಇದು ತಂತಿ ಮೇಲೆ ನಡಿಬೇಕು. ಬ್ಯಾಲೆನ್ಸಿಂಗಾಗಿ ಇದನ್ನು ಹಿಡ್ಕೊಂಡು ಇದನ್ನು ತಂತಿ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಕು. ಒಂದಕ್ಕೊಂದು ಕಾಲಿಟ್ಕೊಂಡು ಅಲ್ಲಿ ಹೋಗಿ ಅಲ್ಲಿ ಇಳಿದ್ರೆ ಅಲ್ಲಿ ಒಂದು ಲೈನ್ ಕಂಪ್ಲೀಟ್ ಆಯಿತು ಅಂತ. ಇದು ಔಟ್ಡೋರ್ ಗೇಮ್ಸ್ಗಳು. ಈಗ ಟೀ ಕೊಟ್ರಲ್ಲ, ಅವಾಗ ಬಂದು ಕೂತ್ಕೊಳ್ಳೋದಕ್ಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಸುಮಾರು ಒಂದು 500 ಫೀಟ್ ಇದೆ. ಇದು ಒಂದು 2-3 ಸಲ ವಾಕ್ ಮಾಡಿಬಿಟ್ರೆ ಒಂದು 3-4 ಕಿಲೋಮೀಟರ್ ಆಗುವಷ್ಟು ಇಲ್ಲಿ ಶಕ್ತಿ ಬಂದುಬಿಡ್ತದೆ. ಇವರು ಈ ಸಿಲ್ವರ್ ಐರಿಸ್ ರೆಸಾರ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಪೂರ್ವಿತ್ ಪ್ರಭಾಕರ್ ಅಂತ. ನಮಸ್ತೆ. ಅವ್ರ ಮಗ ಬೆಳಿತಾರ ಹುಡುಗ, ತುಂಬ ಹಾಸ್ಪಿಟಾಲಿಟಿ ಇರೋಂಥ ಹುಡುಗ, ಎಲ್ಲನೂ ಜನರಾಗಿ ಪ್ರೀತಿ ಮಾಡ್ತಾನೆ. ಅವನು ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ಮಾಡ್ತೀವಿ. ಜನಗಳ ಜೊತೆಗೆ ಪ್ರೀತಿನೂ ಗಳಿಸ್ಬೇಕು. ಅವನು ಎಂಟೈರ್ ರಿಸಾರ್ಟ್ ಇವನ ಆಸೆಯ ಕೂಸು. ಪ್ರತಿಯೊಂದು ಡಿಸೈನ್ ಮಾಡಿರೋದು ಇವರು MBA ಮಾಡಿದ್ದಾರೆ. ಆಮೇಲೆ ಈಗ ಈ ಕಾನ್ಸೆಪ್ಟ್ ಎಲ್ಲ ಬಂದಮೇಲೆ ಪ್ರತಿಯೊಂದಕ್ಕೂ ತಲೆ ಕೆಡಿಸಿ ನನಗೂ ನಿದ್ದೆ ಕೆಡಿಸಿ ಅವರು ನಿದ್ದೆ ಕೆಟ್ಟು ಬರೆದು ಕೊಟ್ಟಿದ್ದಾರೆ. ನಾನು ವಿಟಮಿನ್ M ಹೇಳ್ದು ಕೊಟ್ಟಿದ್ದೀನಿ. ಹಾಯ್, ಪೂರ್ವಿತ್ ಹಿಯರ್. ಮೇ ಬಿ ಏನೇ ಆರ್ಕಿಟೆಕ್ಚರ್ ಇರ್ಬೋದು, ಏನೇ ಲ್ಯಾಂಡ್ಸ್ಕೇಪಿಂಗ್, ಏನೇ ನಾವು ಮಾಡಿದ್ರು ವಿತೌಟ್ ಹಿಮ್ ಐ ಆಮ್ ನಥಿಂಗ್.
ಅಭಿನಂದನೆಗಳು ಪೂರ್ವಿತ್ ಅವ್ರಿಗೆ. ಸೊ ಇದು ಟೋಟಲಿ ಸ್ವಲ್ಪ ಬಾಲಿ ಲ್ಯಾಂಡ್ಸ್ಕೇಪಿಂಗು. ಬಾಲಿ ಅಂದರೆ ಇಟ್ಸ್ ಅನ್ ಇಂಡೋನೇಷಿಯನ್ ಕಂಟ್ರಿ. ಸೊ ಅಲ್ಲೆಲ್ಲ ಸ್ವಲ್ಪ ಟೂ ಮಚ್ ಗ್ರೀನರಿ, ಮಳೆ ಜಾಸ್ತಿ. ಸೊ ಆ ವಾತಾವರಣ ನಾವು ಇಲ್ಲಿ ತರಬೇಕು ಅಂತ ಸೊ ವಿ ಹ್ಯಾವ್ ಡನ್ ದಿಸ್ ಲ್ಯಾಂಡ್ಸ್ಕೇಪಿಂಗ್ ಇಲ್ಲಿ. ಸೊ ಇದೆಲ್ಲ ಮಿಡಲ್ ಈಸ್ಟರ್ನ್ ಕಂಟ್ರೀಸ್ದು ಡೂಮ್ಸ್ ಅಂತೀವಿ ನಾವು. ಸೊ ಇದೆಲ್ಲ ಆ್ಯಕ್ಚುಲಿ ನನ್ನ ಸ್ನೇಹಿತರು ಆಫ್ರಿಕಲ್ಲಿದ್ದರು. ಅವರು ಈ ಕಾನ್ಸೆಪ್ಟ್ನ ಒಂದು 3 years ಬ್ಯಾಕು ಅವರೇ ಮಾಡ್ತೀನಿ ಅಂತ ಬಂದಾಗ ಫಸ್ಟು ಇಲ್ಲಿಂದ ಶುರು ಮಾಡಿದ್ದು, ಡಬಲ್ ಡೂಮಿಂದ. ಸೊ ಬರ್ತಾ 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 ರೂಮ್ಸು ವಿ ಸ್ಟಾರ್ಟೆಡ್ ಬಿಲ್ಡಿಂಗ್. ಒಂದು 5 ಡೂಮ್ಸು ಸ್ಟಾರ್ಟ್ ಮಾಡಿದ್ವಿ. ಪ್ಲೀಸ್. ಸಕ್ಕತ್ತಾಗಿದೆ ಸರ್ ನಿಮ್ಮ ರೂಮು. ಇಲ್ಲ, ಡೋಮ್. ಲೈಕ್ ಎಲ್ಲರೂ ಒಂದು ಸ್ವಲ್ಪ ವಿಲ್ಲಾ ಶೇಪ್ನ ಎಲ್ಲರೂ ಎಂಜಾಯ್ ಮಾಡ್ತಾನೆ ಇರ್ತಾರೆ. ಎಲ್ಲ ಕಡೆ ಹೋದ್ರೂ ಒಂದು ಬಾಕ್ಸು ಅದನ್ನ ಎಂಜಾಯ್ ಮಾಡ್ತಾರೆ. ಸೊ ವಿ ಥಾಟ್ ಆಫ್ ಬೇರೆ ಥರ ಏನಾದರೂ ಒಂದು ತರೋಣ, ಒಂದು ಹೊಸ ಕಾನ್ಸೆಪ್ಟ್ ತರೋಣ ಅಂತ ಹುಡುಕಿದಾಗ ಈ ಯುರೋಪಿಯನ್ ಸ್ಟೈಲ್ನ ನಾವು ತಗೊಂಬರ್ಬೇಕು ಅಂತ ಡೋಮ್ ಅಂತ ಈ ಕಾನ್ಸೆಪ್ಟ್ ತಂದಿದ್ದು ನಾವು. ಸೊ ಇಲ್ಲಿ ಒಂದು ಸ್ವಲ್ಪ ಎಕೋಸ್ನ ಎಂಜಾಯ್ ಮಾಡ್ಬೋದು, ಒಂದು ಸ್ವಲ್ಪ ತಣ್ಣಗಿರೋ ವಾತಾವರಣನ ನಾವು ಇಲ್ಲಿ ಎಂಜಾಯ್ ಮಾಡ್ಬೋದು. ಅಬ್ಸಲ್ಯೂಟ್ಲಿ ದಿಸ್ ಇಸ್ ಬೆಡ್. ಇಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಏರಿಯಾ. ಸೊ ಇದು ಮುಂಚೆ ಎಲ್ಲ ನಾವೇನು ಮಾಡ್ತೀವಿ, ಒಂದು ಬೀರು ಹಾಕ್ಬಿಟ್ಟು ಮಾಡ್ತಾಯಿದ್ರು. ಸೊ ಹಿಂದೆಗಡೆ ವಿ ಹ್ಯಾವ್ ಡನ್ ವಾರ್ಡ್ರೂಮ್. ಎಸ್, ವಾರ್ಡ್ರೂಬೇ ಕಾಣಲ್ಲ, ಡ್ರೆಸ್ಸಿಂಗ್. ಇದು ವಾಶ್ರೂಮ್ಸ್. ಇದು ಡೂಮ್ ಶೇಪಲ್ಲೇ ಎಂಜಾಯ್ ಮಾಡೋ ಅಂಥ ವಾಶ್ರೂಮ್ಸ್. ಇದು ನ್ಯಾಚುರಲ್ ಲೈಟ್ಸ್ ಇರುತ್ತೆ. ಸೊ ಅಮ್ಯುನಿಟೀಸ್ ಇದು ಟಿವಿ. ಆ್ಯಕ್ಚುಲಿ ಇದೊಂದೇ ಇದಲ್ಲ, ಇಲ್ಲಿ ಆ್ಯಕ್ಚುಲಿ ವಿಂಡೋಲ್ ಕೂತ್ಕೊಂಡು ಈಚೆಗಡೆ ನಾವೇನು ಲ್ಯಾಂಡ್ಸ್ಕೇಪಿಂಗ್ ಮಾಡಿರ್ತೀವಿ ಎಂಜಾಯ್ ಮಾಡೋಕ್ಕೆ ಅಂತಲೇ ಮಾಡಿರೋಂಥ ಜಾಗ. ಸೂಪರ್. ಒನ್ ಕ್ಯಾನ್ ಸಿಟ್ ದೇರ್. ಎಸ್, ವಿ ಕ್ಯಾನ್ ಸಿಟ್ ಹಿಯರ್. ನ್ಯಾಚುರಲ್ ಲೈಟಿಂಗ್ಸು. ಇದು ಆಫ್ರಿಕನ್ ಸ್ಟೈಲ್. ಆಫ್ರಿಕನ್ ಸ್ಟೈಲ್. ಸೊ ಆಫ್ರಿಕನ್ ಸ್ಟೈಲ್ ರೆಸಾರ್ಟ್ ಇದು. ಎಸ್, ಈ ಥರ 4 ಡೋಮ್ಸ್ ಇದೆ. ಬಟ್ 1+1 ಇಟ್ಸ್ ಅ ಸೂಟ್ ರೂಮ್. ಒಂದೇ ರೂಮಲ್ಲಿ ಇನ್ನೊಂದು ರೂಮ್ ಬರುತ್ತೆ, ಅದೊಂಥರ ಸೂಟ್ ರೂಮ್. ಬನ್ನಿ ನೋಡೋಣ ಅದನ್ನು. ಸೊ ಇವೆಲ್ಲ ಅದೇ ಸೇಮ್ ಇದೆ, ಇದೆಲ್ಲ ಸೇಮ್ ಇದೆ. ಅದನ್ನ ಡೋಮ್ಸ್, ಇದೆಲ್ಲ ಸಿಂಗಲ್ ಕಾಟೇಜಸ್ 4. ಓಕೆ. ಸೊ 5th one ಮಾತ್ರ ಇಟ್ಸ್ ಅ ಡಿಫ್ರೆಂಟ್ ಶೇಪ್. ಸೊ ಇದು ಸೇಮ್ ಕಾಟೇಜಸ್ಸೇ, ಬಟ್ ಇದರಲ್ಲಿ ಈ 2 ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು. ಒಂದು ಬೆಡ್ ಇಲ್ಲಿದೆ. ಸೊ ಇನ್ನೊಂದು ಅವ್ರಿಗೆ ಸಪ್ರೇಟ್ ರೂಮ್ಸ್ ಇರುತ್ತೆ, ಸಪ್ರೇಟ್ ವಾಶ್ರೂಮು. ಎರಡಕ್ಕೂ ಸಪ್ರೇಟ್. ಎಸ್, ಅಟ್ಯಾಚ್ಡ್ 2 ರೂಮ್. 2 ಅಟ್ಯಾಚು. ಈಗ ಒಂದೊಂದು ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಎಂಜಾಯ್ ಮಾಡ್ತೀವಿ ಅಂತಾರೆ. ಸೊ ಅವ್ರಿಗೊಂದು ಕಾಟೇಜು, ಇನ್ನೊಬ್ರಿಗೆ ಇನ್ನೊಂದು ಕಾಟೇಜ್. ಸೊ ಇಲ್ಲಿ ಆ್ಯಕ್ಚುಲಿ ಕೂತ್ಕೊಂಡು ಬರ್ಡ್ಸು, ರ್ಯಾಬಿಟ್ಸು ಏನೇ ಇದ್ರೂ, ಏನೇ ಲ್ಯಾಂಡ್ಸ್ಕೇಪಿಂಗ್ ಇದ್ರೂ ಕೂತ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ಬೋದು, ಮಾತಾಡ್ಬೋದು. ಕಷ್ಟ ಸುಖ ಏನಿದ್ರು ಏನೇ ಜಗಳಾಡಂಗಿದ್ರೆ ಇಲ್ಲೇ ಆಡ್ಕೊಳ್ಳಿ. ಅಥವಾ ಜಗಳಾಡಿದ್ರೆ ಕಾಂಪ್ರಮೈಸ್ ಆಗ್ಬೋದು. ಎಸ್, ಪ್ರಪೋಸ್ ಮಾಡಂಗಿದ್ರೆ ಮಾಡ್ಬೋದು. ಒಟ್ನಲ್ಲಿ ಎಂಜಾಯ್ ಮಾಡ್ಬೋದು. ಸಖತ್ತಾಗಿದೆ ಕಾನ್ಸೆಪ್ಟ್. ವೆರಿ ನೈಸ್. ಸೊ ಎಲ್ಲರೂ ಕೇಳೋ ಪ್ರಶ್ನೆ ಇದೆ, ಏನಿದೆ ಪ್ರೈಸಿಂಗ್ ಇತ್ಯಾದಿ ಅಂತ. ನಾವೇನು ಅನ್ಕೊಂಡಿದ್ವಿ, ಕಪಲ್ಸ್ಗೆ ವಿ ಹ್ಯಾವ್ ಇನಾಗ್ರಲ್ ಆಗಿ 7,500+ ಟ್ಯಾಕ್ಸ್ ಇದೆ. ಸೊ ಇಲ್ಲಿ ಡಬಲ್ ಸೂಟ್ ಇರೋದ್ರಿಂದ ಆಸ್ ಪರ್ ಕಪಲ್ಸ್ ವಿ ಆರ್ ಚಾರ್ಜಿಂಗ್ ಇಟ್. ಇಲ್ಲಿ ಏನೇನಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಊಟ ಇರುತ್ತೆ. ಸೊ ಇನಾಗ್ರಲ್ಲಿ ಲಂಚು, ಡಿನ್ನರ್, ಸ್ನ್ಯಾಕ್ಸ್ ಇರುತ್ತೆ. ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ಎಂಜಾಯ್ ಮಾಡೋದಕ್ಕೆ ಅಮ್ಯುನಿಟೀಸ್ ಇರುತ್ತೆ. ಸೊ ಅಟ್ ಸ್ಟಾರ್ಟಿಂಗ್ ವಿ ಆರ್ ಚಾರ್ಜಿಂಗ್ 7,500+ ಟ್ಯಾಕ್ಸ್ ಪರ್ ಕಪಲ್, ನಾಟ್ ಪರ್ ಪರ್ಸನ್. ಪರ್ ಕಪಲ್. ಸಿಂಗಲ್ ಯಾರು ITBT ಅವರು ಬರ್ತಾರೆ, ಅಥವಾ ರೋಟ್ರಿ ಅವರು, ಲಯನ್ಸ್ ಅವರು, ಮೇಲು ಫೇಮೇಲು, ಈಗ ಕಿಟಿ ಪಾರ್ಟಿಗಳಂತೆಲ್ಲ ಮಾಡ್ತಾ ಇದ್ದಾರೆ. ಅವರೆಲ್ಲ ಬಂದರೆ ಒಂದು 10 ಜನ 15 ಜನ ಒಟ್ಟಿಗೆ ಬರ್ತಾರೆ, 20 ಜನ ಬರ್ತಾರೆ. ಅದಕ್ಕೆ ಸಪ್ರೇಟ್ ಡಾರ್ಮಿಟ್ರಿ ಮಾಡಿದ್ದೀವಿ. ಅದನ್ನ ಹೋಗಿ ನೋಡೋಣ. ಅದೆಲ್ಲ 3,000 ಪರ್ ಪರ್ಸನ್ ಥರ ಮಾಡಿದ್ವಿ. 3,000+ ಟ್ಯಾಕ್ಸ್ ಪರ್ ಪರ್ಸನ್ ಥರ ಮಾಡಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸ್ಟಾರ್ ಹೋಟೆಲ್ ಫುಡ್ಸ್ಗಳ ಥರ ಇರ್ತದೆ. ಮತ್ತು ಮಧ್ಯಾಹ್ನ ಲಂಚ್ ಇರುತ್ತೆ, ರಾತ್ರಿ ಡಿನ್ನರ್ ಇರುತ್ತೆ, ಜೊತೆಗೆ ಮಧ್ಯಾಹ್ನದಲ್ಲಿ ಒಂದು ಸ್ನ್ಯಾಕ್ಸ್ ಇರುತ್ತೆ. ಜೊತೆಗೆ ಈ ಎಲ್ಲ ಅಮ್ಯುನಿಟೀಸ್ಗಳು ದೇ ಕ್ಯಾನ್ ಯೂಸ್ ಓನ್ಲಿ ATV ರೈಡ್ ಒಂದು ಬಿಟ್ಟು. ಸೊ ದಸರಾಗೆ ಜನ ಬರ್ಬೋದಾ ಇಲ್ಲಿಗೆ? ಡೆಫಿನೆಟ್ಲಿ ಬರ್ಬೋದು. ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಆನ್ಲೈನಲ್ಲಿ silveriris.in ಅಂತ ಒಂದು ವೆಬ್ಸೈಟ್ ಇದೆ, ಅಲ್ಲಿಂದನೂ ಬುಕ್ಕಿಂಗ್ ಮಾಡ್ಕೋಬೋದು. ಪರಮಣ್ಣ ಅವ್ರದ್ದು ಯೂಟ್ಯೂಬ್ ಅಲ್ಲಿ ನಾವು ನಂಬರ್ನ ಮೆನ್ಷನ್ ಮಾಡಿರ್ತೀವಿ. ಸೊ ಅಲ್ಲಿಂದನೂ ಬುಕ್ಕಿಂಗ್ಸ್ ನಾವು ತೊಗೊಳ್ತಾ ಇದ್ದೀವಿ. ಆಲ್ರೆಡಿ ಈಗ ಮೈಸೂರಲ್ಲೆಲ್ಲ ಸ್ವಲ್ಪ ಬುಕ್ಕಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಬೇಗ ಬುಕ್ಕಿಂಗ್ಸ್ ಮುಚ್ಚೋಗ್ತಾ ಇದೆ. ಬೇಗ ಬುಕ್ ಮಾಡ್ಕೊಳ್ಳಿ, ಪ್ಲೀಸ್ ಡೂ ಎಂಜಾಯ್. ನಾವು ಈ ಲ್ಯಾಂಡ್ಸ್ಕೇಪಿಂಗ್ನ ದಸರಾ ಕಾಂಪಿಟೇಷನ್ಗೆ ಹಾಕಿದ್ದೀವಿ. ದಸರಾಗೆ ಅಂತ ಒಂದು ಕಾಂಪಿಟೇಷನ್ ಮಾಡ್ತಾರೆ ಆಪ್ಕಾಮ್ಸಿಂದ ಮತ್ತು ನರ್ಸರಿ ಡಿಪಾರ್ಟ್ಮೆಂಟಿಂದ, ಸರ್ಕಾರದಿಂದ. ಯಾರು ಚೆನ್ನಾಗಿ ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾರೆ, ಫಸ್ಟು, ಸೆಕೆಂಡು, ಥರ್ಡ್ ಅಂತಾರೆ. ಅದರಲ್ಲಿ ನಾವೊಬ್ಬರು ಕಾಂಪಿಟೇಟರ್. ಸೊ ಇದು ಡಾರ್ಮೆಟ್ರಿ. ಡೆಫಿನೆಟ್ಲಿ. ಸೊ ಇದು ಡಾರ್ಮೆಟ್ರಿ, ಕಂಫರ್ಟಬಲ್ 7 ಮೆಂಬರ್ಸು ಮಲ್ಲಿಕೊಂಡು ಎಂಜಾಯ್ ಮಾಡ್ಬೋದು. ಬಟ್ ಇದು ನಾವು ಮಾಡಿದ್ದು ಒಂದು ಸ್ವಲ್ಪ ಬಿಟ್ ಲಕ್ಸುರಿಯಾಗೆ ಮಾಡಿದ್ದೀವಿ. ಯಾಕಂದರೆ
ಬೇರೆ ಕಡೆ ಡಾರ್ಮೆಟ್ರೀಸ್ ಎಲ್ಲ ಒಂದ್ ಸ್ವಲ್ಪ ಲೋಕಲ್ ಆಗಿ ಬಿಡ್ತಾರೆ, ಅವ್ರು ಕಂಫರ್ಟಬಲ್ ಇಲ್ಲ, ಬೆಡ್ ಚೆನ್ನಾಗಿರಲ್ಲ, ಆ ಥರ ಎಲ್ಲ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ವಿ ವಾಂಟೆಡ್ ದಿಸ್ ಕಾನ್ಸೆಪ್ಟ್ ಟು ಬಿ ಲಕ್ಸುರಿಯಸ್. ನಮ್ಮ ಡೂಮ್ಗೆ, ನಮ್ಮ ರೆಸಾರ್ಟ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ವಿ ಹ್ಯಾವ್ ಡನ್ ದಿಸ್ ಲಕ್ಸುರಿಯಸ್ಲಿ. ಒಂದು 7 ಜನ ಮಲಿಕೊಬೋದು, ಪ್ಲಸ್ ಬೇಕು ಇಲ್ಲ ನನಗೆ ಎಕ್ಸ್ಟ್ರಾ ಬೆಡ್ಸ್ ಬೇಕು ಅಂದರೆ +2 or +4 ಮಾಡ್ಕೊಬೋದು. ಸೊ ಜನ ಒಂದು 7 ಮೆಂಬರ್ಸ್ ಮಲ್ಕೊಳ್ಳೋದ್ರಿಂದ ಅವ್ರವ್ರಿಗೆ ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಲಿ ಅಂದ್ಬಿಟ್ಟು 4 ವಾಶ್ರೂಮ್ಸ್ ಕೊಟ್ಟಿದ್ದೀವಿ, 2 ಶವರ್ಸ್, 2 ಕಮೋಡ್ಸು. ಅವ್ರಿಗೆ ಸಪ್ರೇಟಾಗಿರುತ್ತೆ, ಅವ್ರಿಗೆ ಸಪ್ರೇಟ್ ವಾರ್ಡ್ರೂಮ್ಸ್ ಕೊಡ್ತೀವಿ. ಸಿಂಗಲ್ ಅವ್ರು ಹೆಂಗೆ ಬೇಕಾದ್ರೂ ಎಂಜಾಯ್ ಮಾಡ್ಬೋದು. ಸೊ ಇಲ್ಲೊಂದೊಂದು ಅಡ್ವೆಂಚರಸ್ ಸ್ಪೋರ್ಟ್ಸ್ ಇದೆ, ಅದನ್ನು ಮಾಡೋಣ ಈಗ. ವಾವ್, ಆಹಾ ಸ್ನೇಹಿತರೆ, ಮೈಸೂರಿನ ನಂಜನಗೂಡು ಹತ್ರ ನಮ್ಮ ಪ್ರಭಾಕರ್ ಅವರು ಸಿಲ್ವರ್ ಐರಿಸ್ ಅಂತ ರೆಸಾರ್ಟ್ ಮಾಡಿದ್ದಾರೆ. ತುಂಬ ವಿಶಾಲವಾದ ರೆಸಾರ್ಟು, ಆಫ್ರಿಕನ್ ಥೀಮ್ಡ್ ರೆಸಾರ್ಟ್ ಸ್ನೇಹಿತರೆ. ಇಲ್ಲಿಗೆ ಬನ್ನಿ, ಮೈಸೂರಿಗೆ ಹತ್ರ, ಊಟಿ ಬಂಡೀಪುರಕ್ಕೆ ಹತ್ರ, ನಂಜನಗೂಡಿಗೆ ಹತ್ರ ಸ್ನೇಹಿತರೆ. ಮುದುಮಲೈ ಫಾರೆಸ್ಟು ಈ ಕಡೆ ನೀಲಗಿರೀಸ್ ಬೆಟ್ಟಕ್ಕೆಲ್ಲ ತುಂಬ ಹತ್ರ. ಆಫ್ರಿಕನ್ ಥೀಮ್ಡ್ ರೂಮ್ಸ್ ಇದಾವೆ, ಡೂಮ್ ಎರಡನ್ನೂ ಮಿಕ್ಸ್ ಮಾಡಿ ರೂಮ್ಸ್ ಇದಾವೆ ಇಲ್ಲಿ ಸ್ನೇಹಿತರೆ. ಜೊತೆಗೆ ಒಳ್ಳೆ ಫುಡ್ಡು, ಒಳ್ಳೆ ವಾತಾವರಣ, ಅದ್ಭುತವಾದಂಥ ಜಾಗ. ಇಂಥ ರೆಸಾರ್ಟ್ ನಾನಂತೂ ಖಂಡಿತ ನೋಡಿರಲಿಲ್ಲ, ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ಒಳ್ಳೆ ಎಂಜಾಯ್ಮೆಂಟು. ಆಲ್ ದ ಬೆಸ್ಟ್ ಸಿಲ್ವರ್ ಐರಿಸ್. All the best, Silver Iris.